ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, 2024ರ ಕೊನೆಯಲ್ಲಿ ಸರ್ಕಾರ ಒಂದು ಬ್ಯಾಡ್ ನ್ಯೂಸ್ ಕೊಡೋಕೆ ರೆಡಿ ಆಗಿದೆ. ಆದರೆ ವರ್ಷದ ಕೊನೆಯಲ್ಲಿ ಈ ಶಾಕ್ ಕೊಡೋ ಬದಲು ಕ್ಯಾಲೆಂಡರ್ ಚೇಂಜ್ ಆಗಲಿ, ಸಂಕ್ರಾಂತಿ ಹಬ್ಬ ಮುಗಿಲಿ, ಆಮೇಲೆ ಸರಿಯಾಗಿ ಶಾಕ್ ಕೊಡೋಣ ಅಂತ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಪಡೆ ಪ್ಲಾನ್ ಹಾಕ್ಕೊಂಡಿದೆ. ನೇರವಾಗಿ ವಿಷಯ ಹೇಳ್ತೀನಿ. ಪಂಚ ಗ್ಯಾರಂಟಿಗಳಲ್ಲಿ ಮೊದಲನೇ ಗ್ಯಾರಂಟಿಯಾಗಿ ಬಂದಂತಹ ಶಕ್ತಿ ಯೋಜನೆ ಮುಂದಿನ ವರ್ಷ ಅಂದರೆ 2025ರಲ್ಲಿ ಕೊನೆ ಉಸಿರು ಎಳೆಯೋದು ಖಚಿತ, ಖಂಡಿತ, ನಿಶ್ಚಿತ. ನುಡಿದಂತೆ ನಡೆದಿದ್ದೀವಿ ಅಂತ ಹೇಳಿದ್ದೇನು, ಒಂದಾದ ಮೇಲೊಂದು ಗ್ಯಾರಂಟಿ ಅನೌನ್ಸ್ ಮಾಡಿದ್ದೇನು. ಅಬಬಾ, ಬಡವರು, ಹೆಂಗಸರು, ನಿರುದ್ಯೋಗಿ ಯುವಕರು ಎಲ್ಲರೂ ಸೇರಿ ಸಿದ್ದರಾಮಯ್ಯನವರನ್ನ ಕೊಂಡಾಡಿದ್ದು. ಆದರೆ ಒಂದೊಂದು ಗ್ಯಾರಂಟಿ ಕೂಡ ಒಳದಾರಿ ಹುಡ್ಕೊಂಡೇ ಬಂದಿತ್ತು. ಕರೆಂಟ್ ಭಾಗ್ಯ ಕೊಡ್ತೀವಿ, ಇನ್ಮೇಲೆ ಉಚಿತ ಕರೆಂಟು ಅಂತ ಹೇಳಿದ ಕೂಡಲೇ ಜನ ನಂಬ್ಕೊಂಡು ವೋಟ್ ಹಾಕಿದ್ರು. ಆದರೆ ಅದಕ್ಕೊಂದು ಲೆಕ್ಕಾಚಾರ, ಫಾರ್ಮುಲಾ ಎಲ್ಲ ಹಾಕಿದ ಸರ್ಕಾರ ಫ್ರೀ ಕರೆಂಟ್ ಅನ್ನೋದು ಕನ್ನಡಿ ಒಳಗಿನ ಗಂಟು ಅನ್ನೋ ರೀತಿ ಮಾಡಿಬಿಡ್ತು. ಇವತ್ತಿಗೂ 100ಕ್ಕೆ 10 ಜನ ಮಾತ್ರ ಉಚಿತ ಕರೆಂಟ್ ಅನುಭವಿಸ್ತಾ ಇದ್ದಾರೆ. ಬೇರೆ ಎಲ್ರಿಗೂ ಮೊದಲಿಗಿಂತ ಜಾಸ್ತಿ ಬಿಲ್ ಬರ್ತಾ ಇದೆ. ಮಹಾದೇವಪ್ಪ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನಿಂಗೂ ಫ್ರೀ ಅಂತ ಹೇಳಿದ ಸಿದ್ದರಾಮಯ್ಯ ಇದಕ್ಕೇನು ಹೇಳ್ತಾರೆ? ಪ್ರಶ್ನೆ ಕೇಳಿದವರ ಮೇಲೆ ಎಗರಾಡಿ ಬಾಯಿ ಮುಚ್ಚಿಸ್ತಾರೆ. ಗೃಹಲಕ್ಷ್ಮಿ ಅಂತೂ ಅಧ್ವಾನದ ಆಗರ. 10 ಕೆಜಿ ಅಕ್ಕಿ, 10 ಕೆಜಿ ಅಕ್ಕಿ ಅಂತ ಗಂಟಲು ಹರ್ಕೊಂಡು ಕೂಗಿದಂತ ಸಿದ್ದರಾಮಯ್ಯ, ನಾನು ಅನೇಕ ಕಡೆಗಳಲ್ಲಿ ಹೇಳಿದ್ದೇನೆ, ಇಲ್ಲೂ ಕೂಡ ಹೇಳುತ್ತೇನೆ, ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಬಂದ ಮೇಲೆ 10 ಕೆಜಿ ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತೀವಿ. ಆಮೇಲೆ ಕೊಟ್ಟಿದ್ದು ಬರೀ 5 ಕೆಜಿ ಅಕ್ಕಿ. ಇನ್ನ 5 ಎಲ್ಲಿ ಅಂತ ಕೇಳಿದ್ರೆ ಮೋದಿ ಕೊಟ್ಟಿಲ್ಲ ಅಂತ ನಸ್ಗುನಿ ನಾಟಕ ಆಡ್ಬಿಟ್ರು ಸಿದ್ದು. 5 ಕೆಜಿ ಅಕ್ಕಿ ಜೊತೆಗೆ ಇನ್ನೂ 5 ಕೆಜಿಯನ್ನ ಕೊಡ್ತಕ್ಕಂಥ ತೀರ್ಮಾನ ಮಾಡಿದವರು ಯಾರು? ನಿಮಗೆ ನಾಚಿಕೆ ಆಗಲ್ಲ? ಬಿಜೆಪಿಯವರಿಗೆ, ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು KH ಮುನಿಯಪ್ಪನವರು ಇಲ್ಲೇ ಕೂತಿದ್ದಾರೆ. ಒಂದು ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ. ಅಕ್ಕಿ ಕೊಡ್ರಿ ಅಂದ್ರೆ ಕೊಡ್ಲಿಲ್ಲ. ಅಕ್ಕಿ ಕೊಡ್ರಿ, ನಾವು ಬಡವರಿಗೆ ಕೊಡಬೇಕು. ಅಕ್ಕಿ ಕೊಡ್ರಿ ಅಂದ್ರೆ ಕೊಡ್ಲಿಲ್ಲ. ನಾವು ಅದಕ್ಕೋಸ್ಕರ 5 ಕೆಜಿ ಅಕ್ಕಿಗೆ ಬದಲಾಗಿ ಪ್ರತಿ BPL ಕಾರ್ಡ್ ಹೋಲ್ಡರ್ಗೆ ತಿಂಗಳಿಗೆ 170 ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ಬಿಜೆಪಿಯವರಿಗೆ ನಾನು ಪ್ರಶ್ನೆ ಕೇಳ್ತೀನಿ, ನೀವು ನಿಮ್ಮ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಯಾವ ರಾಜ್ಯದಲ್ಲೂ ಕೂಡ 10 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ ಬಡವರಿಗೆ ಅಂತಕ್ಕಂಥದ್ದನ್ನು ತೋರಿಸಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ಆದ್ರೆ ಸತ್ಯ ಏನಂದ್ರೆ, ಜನಕ್ಕೆ ಕೊಡ್ತಾ ಇರೋದು ಮೋದಿ ಸರ್ಕಾರದ 5 ಕೆಜಿ ಅಕ್ಕಿನೇ. ಸ್ಟೇಟ್ ಗವರ್ಮೆಂಟ್ ಕೊಡಬೇಕಾಗಿರುವಂತಹ ಅಕ್ಕಿ ಜನರಿಗೆ ಸಿಗ್ತಾ ಇಲ್ಲ. ಓಕೆ, 5 ಕೆಜಿ ಅಕ್ಕಿ ಆದ್ರೂ ನಿಯತ್ತಾಗಿ ಕೊಟ್ರ? ಇಲ್ಲ. ಅಕ್ಕಿ ಬದಲು ಬೇಳೆ ಕೊಡ್ತೀವಿ, ರಾಗಿ ಕೊಡ್ತೀವಿ ಅಂತೆಲ್ಲ ಹೇಳಿ ಯಾಮಾರ್ಸೇ ಬಿಟ್ರು. ಕೆಜಿಗೆ 34 ರೂಪಾಯಿ ಲೆಕ್ಕದಲ್ಲಿ ಅಕೌಂಟಿಗೆ ಹಾಕ್ತೀವಿ ಅಂದ್ರು. ಅದು ಕೂಡ ನ್ಯಾಯವಾಗಿ ಕೊಡೋಕೆ ಆಗ್ಲಿಲ್ಲ ಈ ದರಿದ್ರ ಸರ್ಕಾರಕ್ಕೆ. ಕೊನೆಗೆ ಅನ್ನಭಾಗ್ಯ ಪೂರೈಸಕ್ಕಾಗಲ್ಲ ಅಂತ BPL ಕಾರ್ಡ್ ರದ್ದು ಮಾಡೋಕೆ ಕೈ ಹಾಕ್ತು ಈ ಕೈ ಸರ್ಕಾರ. ಗಲಾಟೆ ಆಗದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಲಕ್ಷಾಂತರ ಬಡವರ BPL ಕಾರ್ಡ್ ರದ್ದಾಗಿ ಹೋಗಿರ್ತಿತ್ತು. ಇನ್ನು ಉದ್ಯೋಗ ಭಾಗ್ಯದ ಕತೆ ಏನಾಗಿದೆಯೋ ದೇವರಿಗೆ ಗೊತ್ತು. ಅದರ ಅಂಕಿಅಂಶ ಇಟ್ಕೊಂಡು ಯಾರೂ ಪ್ರತಿಭಟನೆ ಮಾಡೋಲ್ಲ ಅಂತ ಸರ್ಕಾರಕ್ಕೆ ವಿಶ್ವಾಸ ಇದೆ. ಸೊ ಅದೊಂದು ಗ್ಯಾರಂಟಿ ವಿಚಾರದಲ್ಲಿ ಸರ್ಕಾರ ಬಚಾವಾಗಿದೆ. ಈಗ ಮೊದಲನೇ ಗ್ಯಾರಂಟಿ ವಿಷಯಕ್ಕೆ ಬರ್ತೀನಿ. ಬಸ್ ಭಾಗ್ಯ ಅಲಿಯಾಸ್ ಶಕ್ತಿ ಯೋಜನೆ ಅಡಿಯಲ್ಲಿ ಸರ್ಕಾರ ಉಚಿತ ಬಸ್ ಪ್ರಯಾಣವನ್ನ ಕೊಡ್ತು, ಕೇವಲ ಮಹಿಳೆಯರಿಗೆ ಮಾತ್ರ. ಇದೊಂದು ಯೋಜನೆಯಿಂದ ಇಡೀ ಸಾರಿಗೆ ಇಲಾಖೆನೇ ಬರ್ಬಾದಾಗಿ ಹೋಯಿತು. ಉದ್ಯೋಗಿಗಳು ಸಂಬಳ ಇಲ್ಲದೆ ಪರದಾಡಿ ಆತ್ಮಹತ್ಯೆ ಬಗ್ಗೆ ಯೋಚಿಸೋ ಹಾಗಾಯ್ತು. ಕೆಲಸಕ್ಕೆ ಬರೋದಿಲ್ಲ ಅಂತ ಪ್ರತಿಭಟಿಸೋಕೆ ಶುರು ಮಾಡಿದ್ರು ಸಾರಿಗೆ ಎಂಪ್ಲಾಯೀಸ್. ಆದ್ರೂ ಮೀಸೆ ಮಣ್ಣಾಗಿಲ್ಲ ಅಂತ DKಶಿ, ಸಿದ್ದು, ರಾಮಲಿಂಗಾರೆಡ್ಡಿ ಎಲ್ಲರೂ ಕೂಡ ನಾವು ಈ ಫ್ರೀ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಭಾರಿ ಲಾಭ ಗಳಿಸ್ತಾ ಇದೀವಿ ಅಂತ ಸುಳ್ಳು ಹೇಳಿದ್ರು.
ಯಾವ ಲಾಜಿಕ್ನಿಂದ ನೋಡಿದ್ರೂ ಕೂಡ ಫ್ರೀ ಬಸ್ ಪ್ರಯಾಣದಿಂದ ಲಾಭ ಆಗೋ ಚಾನ್ಸೇ ಇಲ್ಲ. ಆದರೂ ಕೂಡ ಸುಳ್ಳಿನ ಮೇಲೆ ಸುಳ್ಳು. ಪ್ರತಿಷ್ಠೆ ಉಳಿಸ್ಕೊಳ್ಳೋಕ್ಕೋಸ್ಕರ ಎಲ್ಲಿಂದಾನೋ ದುಡ್ಡು ತೆಗೆದು ಶಕ್ತಿ ಯೋಜನೆ ಜೀವಂತ ಇರೋ ತರಹ ಉಳಿಸ್ಕೊಂಡ್ರು. ಆದರೆ ಈಗ ನೀರು ಕುತ್ತಿಗೆ ತನಕ ಬಂದಾಗಿದೆ. ಸರ್ಕಾರ ಮುಳುಗೋದಕ್ಕೆ ಇನ್ನೂ ಕ್ಷಣಗಣನೆ ಅನ್ನೋ ಹಾಗಿದೆ. ಈಗಲೂ ಸುಳ್ಳು ಹೇಳ್ಕೊಂಡು ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ. ಸರ್ಕಾರಕ್ಕೆ ಈಗ ಬೆಲೆ ಏರಿಸಿ ಬೇರೆ ಸೋರ್ಸ್ಗಳಿಂದ ದುಡ್ಡು ಎತ್ತೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಬೇರೆ ಬೇರೆ ನಿಗಮದ ಅಕೌಂಟಲ್ಲಿರೋ ಹಣ ಮುಟ್ಟೋಕೆ ಆಗ್ತಾ ಇಲ್ಲ. ಎಲ್ಲಿಂದಲೂ ಹಣ ಹುಟ್ಟತಾ ಇಲ್ಲ. ಇಂಥ ಸಮಯದಲ್ಲಿ ಶೋಕಿ ಖರ್ಚುಗಳನ್ನು ಕಡಿಮೆ ಮಾಡೋದೊಂದೇ ಮಾರ್ಗ. ಅರ್ಥಾತ್ ಗ್ಯಾರಂಟಿಗೆ ಎಳ್ಳು ನೀರು ಬಿಡೋದೊಂದೇ ಈಗ ಇರುವಂಥ ದಾರಿ. ವೀಕ್ಷಕರೇ, ಸಾರಿಗೆ ನೌಕರರಿಗೆ ಸರಿಯಾಗಿ ಸಂಬಳ ಆಗದೆ ಯಾವುದೋ ಕಾಲ ಆಗೋಗಿದೆ. ಬಾಕಿ ಸಂಬಳ ಕೊಡದೆ ಹೋದ್ರೆ ಸ್ಟ್ರೈಕ್ ಮಾಡ್ತೀವಿ ಅಂತ ಹೆದರಿಸಿದ್ರು ಕೂಡ ಸರ್ಕಾರ ಅವರ ಗೋಳನ್ನು ಕೇಳಲೇ ಇಲ್ಲ. 38 ತಿಂಗಳ ಸಂಬಳ ಬಾಕಿ ಉಳಿದಿದೆ ಅಂದರೆ ಈ ಸರ್ಕಾರಕ್ಕೆ ಸಾರಿಗೆ ಇಲಾಖೆಯ ಸಿಬ್ಬಂದಿ ಮೇಲೆ ಎಷ್ಟು ಕಾಳಜಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ಸಾಯಿಲಿ, ನಮ್ಮ ಗ್ಯಾರಂಟಿಗಳು ನಡಿಬೇಕು, ಇದು ಸಿದ್ದು ಡಿಕೆಶಿ ಧೋರಣೆ. ಸೊ ನವೆಂಬರ್ ಕೊನೆಯಲ್ಲಿ ಸಾರಿಗೆ ಇಲಾಖೆ ಒಂದು ಧಮಕಿ ಹಾಕೇ ಬಿಡ್ತು. ನಮಗೆ ಬರಬೇಕಾಗಿರೋ ಬಾಕಿ ಸಂಬಳ, ಗ್ರ್ಯಾಚ್ಯುಟಿ ಇದೆಲ್ಲ ಚುಕ್ತ ಆಗದೆ ಹೋದ್ರೆ ರಾಜ್ಯದಾದ್ಯಂತ ಮುಷ್ಕರ ಮಾಡ್ತೀವಿ. ಡಿಸೆಂಬರ್ 31ರಿಂದ ರಾಜ್ಯದಾದ್ಯಂತ ಒಂದೇ ಒಂದು ಸರ್ಕಾರಿ ಗಾಡಿ ಕೂಡ ನಿಂತ ಜಾಗದಲ್ಲಿ ಅಲುಗಾಡಲ್ಲ. 26,000 ವಾಹನಗಳು ರಸ್ತೆಗಿಳಿಯದೆ ಸ್ಟ್ರೈಕ್ ಮಾಡ್ತವೆ. ಹೀಗಂತ ಎಚ್ಚರಿಕೆ ಕೊಡ್ತು ಸಾರಿಗೆ ನೌಕರರ ಅಸೋಸಿಯೇಷನ್. ಅವರದ್ದು ಸಾಕಷ್ಟು ಬೇಡಿಕೆಗಳು ಇದ್ದು, ಆದರೆ ಸಂಬಳನೇ ಕೊಟ್ಟಿಲ್ಲ ಅಂದ್ರೆ ಬೇರೆ ಏನ್ ಕೇಳಿ ಏನ್ ಪ್ರಯೋಜನ? ಶಕ್ತಿ ಯೋಜನೆ ಅನೌನ್ಸ್ ಮಾಡಿದ್ದು ಸರ್ಕಾರವೇ ಇರಬಹುದು, ಆದರೆ ಅದನ್ನು ನಡೆಸ್ತಾ ಇರೋದು ಯಾರು? ಸಾರಿಗೆ ನೌಕರರಲ್ವಾ? ಒಂದು ದಿನ ಕೂಡ ಲೋಪ ಆಗದೆ ಇರೋ ಹಾಗೆ ನಡೆಸ್ಕೊಂಡು ಬಂದಿದ್ದಾರೆ ಸಾರಿಗೆ ಎಂಪ್ಲಾಯೀಸ್. ಆದರೆ ಸಿದ್ದರಾಮಯ್ಯ ನಿಮ್ಮೆಲ್ಲಾ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿ ಈಗ ಅವರನ್ನ ನಡು ನೀರಿಗೆ ತಂದು ನಿಲ್ಲಿಸಿದ್ದಾರೆ. 38 ತಿಂಗಳಿಂದ ಸಂಬಳ ಇಲ್ಲ, ಗ್ರ್ಯಾಚ್ಯುಟಿಗಳು ಕ್ಲಿಯರ್ ಆಗಿಲ್ಲ. ಹೇಗೆ ಜೀವನ ಮಾಡಬೇಕು? ಸೊ BMTC, KSRTC ಸೇರಿದಂತೆ ಇನ್ನೂ 3 ಸಾರಿಗೆ ಘಟಕಗಳು ಡಿಸೆಂಬರ್ 31ರಿಂದ ಅನಿರ್ದಿಷ್ಟಾವಧಿ ಸ್ಟ್ರೈಕ್ ಅನೌನ್ಸ್ ಮಾಡಿಬಿಟ್ಟು. ಟೆಕ್ನಿಕಲಿ ಹೇಳೋದಾದ್ರೆ ಇವತ್ತಿಂದ ರಾಜ್ಯದಲ್ಲಿ ಒಂದೇ ಒಂದು ಗವರ್ಮೆಂಟ್ ಬಸ್ಗಳು ರಸ್ತೆಗಿಳಿತಾ ಇರಲಿಲ್ಲ. ಶಕ್ತಿ ಯೋಜನೆಗೆ ಅಘೋಷಿತ ಫುಲ್ ಸ್ಟಾಪ್ ಬಿದ್ದಿರ್ತಿತ್ತು. ಆದರೆ ಇವತ್ತಿಂದ ಮುಷ್ಕರ ಶುರುವಾಗ್ಬಿಡುತ್ತೆ. ಈಗಲಾದ್ರೂ ಏನಾದ್ರೂ ಮಾಡಬೇಕು, ಇಲ್ಲಾಂದ್ರೆ ಸರ್ಕಾರ ನಡುಬೀದಿಲಿ ಮರ್ಯಾದೆ ಕಳ್ಕೊಳ್ಳುತ್ತೆ. ವಿರೋಧ ಪಕ್ಷದವರಿಗೆ ಇದೊಂದು ಅಸ್ತ್ರ ಕೊಟ್ಟ ಹಾಗೆ ಆಗುತ್ತೆ ಅಂತ ಎಚ್ಚೆತ್ಕೊಂಡಂತಹ ಸಿದ್ದು ದಿಢೀರ್ ಮೀಟಿಂಗ್ ಕರೆದುಬಿಟ್ರು. ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅವರನ್ನ ಕರೆಸಿ ಮೀಟಿಂಗ್ ಮಾಡಿದ್ರು. ಸಂಕ್ರಾಂತಿ ಹಬ್ಬದ ತನಕ ಟೈಮ್ ಕೊಡಿ, ಹೆಂಗಾದ್ರೂ ಮಾಡಿ ನಿಮ್ಮ ಸಂಬಳ ಗ್ರ್ಯಾಚ್ಯುಟಿ ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಕೈ ಮುಗಿದು ಕೇಳ್ಕೊಂಡ್ರು. ಸಂಪುಟದಲ್ಲಿ ಅಪ್ರೂವಲ್ ತಗೊಂಡು ಹಳೇ ಬಾಕಿ ಸಮೇತ ಎಲ್ಲಾ ಚುಕ್ತ ಮಾಡ್ತೀನಿ, 2,000 ಕೋಟಿ ಬಿಡುಗಡೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಸಿದ್ದು. ಇಷ್ಟು ದಿನ ಯಾಮರಿಸ್ತಾ ಬಂದವರು ಈಗ ಮಾತಿಗೆ ನಿಲ್ತಾರೆ ಅಂತ ಸಾರಿಗೆ ಉದ್ಯೋಗಿಗಳಿಗೆ ನಂಬಿಕೆ ಏನಿಲ್ಲ. ಆದ್ರೂ ಫೈನಲ್ ಡೆಡ್ ಲೈನ್ ಅಂತ ಸಂಕ್ರಾಂತಿ ತನಕ ಕಾಯೋದಕ್ಕೆ ಒಪ್ಪಿದ್ದಾರೆ. ಬಟ್ ಸಿದ್ದು ನಿಜವಾಗ್ಲೂ ಸಂಕ್ರಾಂತಿ ನಂತರ ಎಂಪ್ಲಾಯೀಸ್ ಬಾಕಿ ಚುಕ್ತ ಮಾಡ್ತಾರಾ? ಬೇಡಿಕೆ ಈಡೇರಿಸ್ತಾರಾ? ಈಡೇರಿಸಬೇಕು ಅಂದರೆ ಅವರಿಗೆ ಇರುವಂಥ ಆಪ್ಷನ್ ಒಂದೇ ಒಂದು, ಶಕ್ತಿ ಯೋಜನೆಯನ್ನು ಸ್ಟಾಪ್ ಮಾಡಬೇಕು. ಆಗ ಇನ್ಕಮ್ ಜನರೇಟ್ ಆಗತ್ತೆ, ಅದನ್ನು ಸಂಬಳಕ್ಕೆ ಬಳಸಬಹುದು. ಎಸ್, ಈಗಿರೋದು 2 ಸಾಧ್ಯತೆ. ಒಂದು, ಸಿದ್ದರಾಮಯ್ಯನವರು ಉದ್ಯೋಗಿಗಳಿಗೆ ಕೊಟ್ಟಿರುವಂಥ ಪ್ರಾಮಿಸನ್ನು ಮತ್ತೆ ಬ್ರೇಕ್ ಮಾಡಿ ಹೊಸ ಭರವಸೆ ಕೊಡ್ತಾರೆ. ನಂಬರ್ 2, ಶಕ್ತಿ ಯೋಜನೆಯನ್ನು ರದ್ದು ಮಾಡಿ ಉದ್ಯೋಗಿಗಳ ಸಂಬಳ ಕೊಡ್ತಾರೆ. ಒಟ್ಟಾರೆ ಹೇಳೋದಾದ್ರೆ ಸಿದ್ದು ಒಂದೋ ಮಹಿಳೆಯರಿಗೆ ಕೊಟ್ಟಿರೋ ಮಾತು ತಪ್ಪಬೇಕು, ಅಥವಾ ನೌಕರರಿಗೆ ಕೊಟ್ಟಿರುವಂಥ ಮಾತು ತಪ್ಪಬೇಕು. ಇವೆರಡೂ ಇಲ್ಲ ಅಂದ್ರೆ ಜನವರಿ 15ರ ನಂತರ ಒಂದು ದೊಡ್ಡ ಹೋರಾಟ ಖಚಿತ. ರಾಜ್ಯ ಸಂಪೂರ್ಣ ಸ್ತಬ್ಧ ಆಗೋದು ಖಂಡಿತ. ಸದ್ಯಕ್ಕೆ ಸಿದ್ದು ಬೀಸೋ ದೊಣ್ಣೆಯ ಏಟನ್ನ ತಪ್ಪಿಸ್ಕೊಂಡಿದ್ದಾರೆ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.